ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವನಹಳ್ಳಿಯಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಎಕ್ಸ್ಪೈರ್ ಆಗಿರುವಂತಹ ತಿಂಡಿ ತಿನಿಸುಗಳು ಪ್ಯಾಕೆಟ್ ಪತ್ತೆ ಹಿನ್ನೆಲೆ ಆಹಾರ ಗುಣಮಟ್ಟ ಸುಧಾರಿಸದ ಅಂಗಡಿ ಮಾಲೀಕರಿಗೆ ಶಾಕ್ ಎದುರಾಗಿದೆ. ದೇವನಹಳ್ಳಿಯಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಅಂದರೆ ಎಕ್ಸ್ಪೈರ್ ಆಗಿರುವಂತಹ ತಿಂಡಿ ತಿನಿಸುಗಳ ಪ್ಯಾಕೆಟ್ಗಳೇನಿದೆ ಅದು ಪತ್ತೆ ಆಗಿದೆ. ಹೀಗಾಗಿ ಆಹಾರ ಗುಣಮಟ್ಟ ಸುಧಾರಿಸದ ಅಂಗಡಿ ಮಾಲೀಕರಿಗೆ ಶಾಕ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಹಲವೆಡೆ ಸಂಸ್ಥೆಗಳ ಲೇಬಲ್ ಇರದ ಪೊಟ್ಟಣಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಬೇಕರಿ ಮತ್ತು ದಿನಸಿ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಅಂಗಡಿ ಮಾಲೀಕರ ನಡುವೆ ವಾಗ್ವಾದ ನಡೆದಿದೆ. ಎಕ್ಸ್ಪೈರಿ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಂತಹ ಅಂಗಡಿ ಮಾಲೀಕರು ಇದನ್ನು ಪ್ರಶ್ನೆ ಮಾಡಿದ್ದಾರೆ. ತಪ್ಪಿತಸ್ಥರಿಗೆ ನೋಟಿಸ್ ಅನ್ನು ನೀಡಿ ಕಾನೂನು ಕ್ರಮವನ್ನು ಜರುಗಿಸುವಂತ ಎಚ್ಚರಿಕೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದರ ಮೇಲೆ ಯಾವುದೇ ರೀತಿಯಾದಂತಹ ಲೇಬಲ್ಗಳಿರಲಿಲ್ಲ, ಅಂದ್ರೆ ಕಂಪನಿದು. ಅದರ ಜೊತೆಗೆ ಎಕ್ಸ್ಪೈರಿ ಡೇಟ್ ಕೂಡ ಆಗಿತ್ತು. ಅವ್ರು ತಿನ್ನಿಲ್ಲ ಸರ್, ಬೇರೆ ತಿನ್ಸಿ ಸಾಯಿಸ್ತಾರೆ ಸರ್. ಸಾಮೂಹಿಕವಾಗಿ ನಮ್ಮ ಪಟ್ಟಣ ವ್ಯಾಪ್ತಿ ಬರ್ತಕ್ಕಂತ ಏನು ದಿನಸಿ ಅಂಗಡಿಗಳು ಮತ್ತೆ ಸಿಹಿ ತಿಂಡಿ ಮಾರಾಟ ಮಾಡೋಂಥ ಬೇಕರಿ ಅಂಗಡಿಗಳಿಗೆ ನಾವು ಭೇಟಿ ಮಾಡಿ ಮುಖ್ಯ ಉದ್ದೇಶ ಇವತ್ತು ನಾವು ಕೆಲವು ಕಡೆ ಒಂದು ಎಕ್ಸ್ಪೈರ್ಡ್ ಆಗಿರೋಂಥ ಆಹಾರ ಪದಾರ್ಥಗಳು ಮತ್ತು ನೀರಿನ ಬಾಟ್ಲುಗಳು ಮಾರಾಟ ಮಾಡ್ತಾರೆ ಅಂತೇಳಿ ಕಂಪ್ಲೇಂಟ್ ಇತ್ತು. ಆನಂತರ ಮತ್ತೆ ಎಕ್ಸ್ಪೈರ್ ಆಗಿರೋಂಥ ಒಂದು ದಿನನಿತ್ಯದ ಬಳಕೆ ವಸ್ತುಗಳನ್ನು ಕೂಡ ಮಾರಾಟ ಮಾಡ್ತಾರೆ ಅಂತ ಒಂದು ಕಂಪ್ಲೇಂಟ್ ಇತ್ತು ಸಾರ್ವಜನಿಕವಾಗಿ. ಅದನ್ನ ಚೆಕ್ ಮಾಡ್ಬೇಕೆ ಅಂತೇಳಿ ಇವತ್ತು ನಾವು ತಹಶೀಲ್ದಾರು ಮತ್ತೆ ಫುಡ್ ಸೇಫ್ಟಿ ಆಫೀಸರ್ಸ್ ಎಲ್ಲ ಸಾಮೂಹಿಕವಾಗಿ ಇವತ್ತೊಂದು ರೇಡ್ ಮಾಡಿದ್ವಿ. ಸರಿಸುಮಾರು ನಾವು ಒಂದು 15ರಿಂದ 20 ಕಡೆ ಇವತ್ತು ನಾವು ರೇಡ್ ಮಾಡಿದ್ವಿ. ಮುಖ್ಯವಾಗಿ ನಮ್ಮ ಬೇಕರಿಗಳಲ್ಲಿ ಕೆಲವೊಂದು ವಾಟರ್ ಬಾಟ್ಲುಗಳು ಮತ್ತೆ ಹಾಲಿನ ಪ್ಯಾಕೆಟ್ ಆತರ ಹಾಲಿನ ಉತ್ಪನ್ನಗಳು ಸ್ವಲ್ಪ 2-3 ದಿನ ಎಕ್ಸ್ಪೈರ್ಡ್ ಆಗಿರುವಂತದ್ದು ಇಟ್ಟಿದ್ದು ನಾವು ಅವ್ರಿಗೆಲ್ಲ ನಾವು ವಾರ್ನ್ ಮಾಡಿದೀವಿ. ಈ ತರ ಮುಂದೆ ಯಾವುದೇ ರೀತಿಯಲ್ಲಿ ಅನಾಹುತ ಆಗದ ರೀತಿಯಲ್ಲಿ ನೀವು ಸ್ವಚ್ಛತೆ ಕಾಪಾಡ್ಕೊಳ್ಳೋದ್ರ ಜೊತೆಗೆ ನೀವು ಗಮನ ಹರಿಸಿ ವ್ಯಾಪಾರ ಮಾಡಬೇಕು ಅಂತ ಹೇಳಿ. ಅದ್ರ ಜೊತೆನಲ್ಲಿ ಸುಮಾರು ಅಂಗಡಿಗಳು ವ್ಯಾಪಾರ ಪರವಾನಗಿ ಪತ್ರ ನಮ್ಮಲ್ಲಿ ಮಾಡಿಸ್ಕೊಂಡಿರ್ಲಿಲ್ಲ. ಈ 3-4 ವರ್ಷದಿಂದಾನು ಕೂಡ ನಿರಂತರವಾಗಿ ನಾವು ನೋಟಿಸ್ ಜಾರಿ ಮಾಡ್ಕೊಂಡ್ ಬಂದಿದ್ರು ಸಹ ಅವರು ಯಾವ್ದಕ್ಕೆ ಸ್ಪಂದನೆ ಮಾಡಿರ್ಲಿಲ್ಲ. ಅದನ್ನು ಕೂಡ ನಾವು ಇವತ್ತು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಿ ನಾವು ಎಲ್ಲರಿಗೂ ಒಂದು ತಿಳುವಳಿಕೆ ಮತ್ತು ಸೂಚನೆ ನೀಡಿ ಬಂದಿದ್ದೀವಿ. ಇನ್ ಮುಂದೆ ಆದ್ರೂ ಕೂಡ ನೀವು ಎಲ್ಲರೂ ಕೂಡ ಒಂದು ವ್ಯಾಪಾರ ಪರವಾನಗಿಯನ್ನ ನಿಗದಿತ ಟೈಮ್ನಲ್ಲಿ ತಗೊಂಡು ಪುರಸಭೆಯಿಂದ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸೂಚನೆ ಕೊಟ್ಟು ಬಂದಿದ್ದೀವಿ ಸರ್. ಇವತ್ತು ನಾವು ಆಲ್ರೆಡಿ 3-4 ಸರಿ ಒಂದೊಂದು ಅಂಗಡಿ. ಮಹೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಹೇಶ್, ಅಂಗಡಿ ನಡೆಸುವಂತವರಿಗೆ ಕೇವಲ ದುಡ್ಡು ಮಾಡೋದು ಒಂದೇ ಗುರಿನ ಹೇಗೆ ಅಂತ, ಎಕ್ಸ್ಪೈರಿ ಐಟಮ್ಗಳನ್ನೆಲ್ಲ ಇಟ್ಕೊಂಡು ಯಾಕೆ ಗ್ರಾಹಕರ ಜೀವದ ಜೊತೆ ಆಟ ಆಡ್ತಾರೆ ಅಂತ? ಎಸ್ ಪ್ರಭು, ಏನಾಗಿದೆ ಇತ್ತೀನ ದಿನಗಳಲ್ಲಿ ಅಂಗಡಿ ಮಾಲೀಕರು ನಮ್ಗೆ ಆದಾಯ ಬಂದ್ರೆ ಸಾಕು, ಏನ್ ಗ್ರಾಹಕನ ಪರಿಸ್ಥಿತಿ ಯಾವ ರೀತಿ ಆದ್ರೂ ಪರವಾಗಿಲ್ಲ, ಅವ್ರ ಆರೋಗ್ಯ ಕೆಟ್ಟರು ಪರವಾಗಿಲ್ಲ, ನಮ್ಗೆ ಆದಾಯ ಬಂದ್ರೆ ಸಾಕು ಅಂತೇಳಿ ಹಳೆ ಅಂದ್ರೆ ಎಕ್ಸ್ಪೈರಿ ಡೇಟ್ ಅನ್ನ ಏನು ಎಕ್ಸ್ಪೈರಿ ಆಗಿರುವಂತ ವಸ್ತುಗಳನ್ನ ತಿನಿಸುಗಳನ್ನ ಏನು ಅಂಗಡಿಗಳಲ್ಲಿ ಇಟ್ಟು ಮಾರ್ತಾ ಇರುವಂತದ್ದು ಬೆಳಕಿಗೆ ಬಂದಿರುತ್ತೆ. ಹಾಗಾಗಿ ಕೆಲ ಸಾರ್ವಜನಿಕರು ಸಹ ಪುರಸಭೆಗೆ ಅಂದ್ರೆ ದೇವನಹಳ್ಳಿ ಪುರಸಭೆಗೂ ಸಹ ಮೌಖಿಕವಾಗಿ ಏನು ದೂರನ್ನ ಕೊಟ್ಟಿರ್ತಾರೆ. ಇಂತ ಅಂಗಡಿಗಳಲ್ಲಿ ಸಾಕಷ್ಟು ರೀತಿಯಾದಂತ ಎಕ್ಸ್ಪೈರಿ ಡೇಟ್ ಆಗಿ ಹೋಗಿರುವಂತ ವಸ್ತುಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ ಅಂತ ಹೇಳಿ ದೂರು ಕೊಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಏನು ಒಂದು ಪ್ಲಾನ್ ಮಾಡ್ಕೊಂಡು ಏನಪ್ಪಾ ದೇವನಹಳ್ಳಿ ಪುರಸಭೆ ಅಧಿಕಾರಿಗಳು ಶಿವಮೂರ್ತಿ ಮತ್ತೆ ಅಲ್ಲಿನ ಆರೋಗ್ಯ ಅಧಿಕಾರಿ ಆದಂತ ಶ್ರೀದೇವಿ ಮೇಡಮ್ ಮತ್ತೆ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಆಗಿರುವಂತ ಅನಿಲ್ ಅವರ ನೇತೃತ್ವದಲ್ಲಿ ಇವತ್ತು ಅಂದ್ರೆ ಅನಿಲ್ ಅವರ ನೇತೃತ್ವದಲ್ಲಿ ಇವತ್ತು ಸಾಕಷ್ಟು ಅಂಗಡಿಗಳ ಮೇಲೆ ದಾಳಿ ನಡೆಸಿರುವಂತದ್ದು. ಈ ದಾಳಿ ಸಮಯದಲ್ಲಿ ಏನು ಬೇಕರಿಗಳಲ್ಲಿ ಮತ್ತೆ ದಿನಸಿ ಅಂಗಡಿಗಳಲ್ಲಿ ಎಕ್ಸ್ಪೈರ್ ಆಗಿರುವಂತ ಏನು ವಸ್ತುಗಳನ್ನ ಇಟ್ಟು ಮಾರಾಟ ಮಾಡ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ಕೆಲವೊಂದು ವಸ್ತುಗಳ ಮೇಲೆ ಯಾವುದೇ ಲೇಬಲ್ ಇರುವಂತದ್ದನ್ನ ಈಗ
ಅಧಿಕಾರಿಗಳು ಕಂಡುಹಿಡಿದಿರುವಂತದ್ದು. ಮತ್ತೆ ಈ ತಪ್ಪಿತಸ್ಥರ ವಿರುದ್ಧವಾಗಿ ಈಗಾಗಲೇ ಪುರಸಭೆ ಏನಿದೆ ಇವರು ನೋಟಿಸ್ ಅನ್ನು ಸಹ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಇದನ್ನ ಸರಿಪಡಿಸ್ಕೊಳ್ಳಿ ಅಂತಾನು ಸಹ ಹೇಳಿದ್ದಾರೆ. ಮತ್ತೆ ಅಧಿಕೃತವಾಗಿ ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಅನ್ನ ಪಡೆದುಕೊಳ್ಳದೆ ಅಂಗಡಿಯನ್ನ ಏನು ಪರವಾನಗಿ ಪಡೆದುಕೊಳ್ಳದೆ ಅಂಗಡಿಯನ್ನ ಚಲಾವಣೆ ಮಾಡ್ತಿರುವಂತದ್ದು ಕಂಡು ಬಂದಿರುವಂತದ್ದು. ಹೀಗಾಗಿ ಶಿಸ್ತು ಕ್ರಮ ಮಾಡ್ಲಿಕ್ಕೆ ಪುರಸಭೆ ಇಲಾಖೆ ಅಧಿಕಾರಿಗಳು ಎಲ್ಲಾ ರೀತಿಯಾದಂತ ತಯಾರಿ ಮಾಡ್ಕೊಂಡಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಮಹೇಶ್.